ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇಷ್ಟು ಬೇಗ ಎದ್ದು ಇಲ್ಲಿ ಗ್ರೌಂಡ್ಗೆ ಇಷ್ಟೊತ್ತು ಬೇಗ ಯಾಕೆ ಬಂದಿದ್ದೀನಿ ಅಂದರೆ ನಾಳೆ ನಮ್ಮೂರಲ್ಲಿ ನಾಳೆ ನಾಡ್ದು ಟೂರ್ನಮೆಂಟ್ ಇದೆ. ಅದಕ್ಕೆ ಎಲ್ಲ ಪಿಚ್ಚು ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಬಾಯ್ಸು. ಎಲ್ಲ ಗ್ರೌಂಡ್ ಕ್ಲೀನಿಂಗು ಸೆಟಪ್ ಎಲ್ಲ ಮಾಡ್ತಾಯಿದ್ದಾರೆ. ಆಗಲೇ ಕಸ ಗುಡಿಸ್ತಾ ಇದ್ದಾರೆ ಪಿಚ್ದು. ಬನ್ನಿ ಮಾತಾಡ್ಸೋದು ಯಾವ ಥರ ಪ್ರಿಪ್ರೇಷನ್ ನಡೀತಾ ಇದೆ ಅಂತ. ಇಲ್ಲಿ ನಮ್ಮ ಮೇನು ಓಪನರ್ ಕೂತಾರೆ ನೋಡಿ, ಬ್ಯಾಟಲ್ಲೇ ಬೋರ್ವೆಲ್ ತೆಗಿತಾರೆ ಸಮಂತ್ ಯಾದವ್ ಅವರು. ಸರ್, ಎಷ್ಟು ಲೀಟ್ರ್ ನೀರು ತೆಗಿತೀರಾ ಪಿಚ್ಚಲ್ಲಿ? ಅಯ್ಯೋ, ಎಲ್ಲ ಟ್ಯಾಗ್ ಮಾಡ್ಕೊಂತವ್ರ ನಮ್ಮನಬ್ಬ. ಏನು ಒಬ್ರ ಇಬ್ರ ಕಳ್ಸಿರೋದು ಭಗವಂತ. ತೆಗಿತೀರಾ ಅನ್ಸುತ್ತೆ ನೀವು. ಇಲ್ಲೇ ಬೋರ್ವೆಲ್ ತೆಗಿಬೋದು, ನೀವು ಬ್ಯಾಟಲ್ಲೇ ಬೋರ್ವೆಲ್ ತೆಗಿಬೋದು ಸರ್. ಇಲ್ಲಿ ನೋಡಿ ನಾಳೆ ಕ್ಲೀನಿಂಗ್ ಕಸ ಗುಡಿಸ್ತಾನೆ ಅವ್ರೆ, ಕಸದ ಮೇಲೆ ಗುಡಿಸ್ತಾರೆ. ಏನ್ರಿ ಡೆಡಿಕೇಶನು ಮೊಹಮ್ಮದ್ ಅವ್ರದ್ದು. ಮೊಹಮ್ಮದ್ ಅವರೇ, ಏನ್ರಿ ಈ ಪ್ರಿಪ್ರೇಷನ್ನು? ನಿಮ್ಮಂಥ ಪ್ರತಿಭೆಗಳು ಇರ್ಬೇಕನ್ರಿ. ಫುಲ್ ಕ್ಲೀನಿಂಗ್ ನಡೀತದೆ. ಹೈ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಟೂರ್ನಮೆಂಟ್ ಡೇ. ಇಲ್ಲಿ ನಮ್ಮ ಚೋಟು ಅವರು ಬೌಂಡ್ರಿ ಲೈನ್ ಇಕ್ಕಕ್ಕೆ ಕಿತ್ಲಾಡ್ಕೊಂಡು ಬಡ್ಕೊಂತವನೇ, ನಾನು ಒಬ್ಬನೇ ಇಕ್ಕಬೇಕು ಅಂತ. ಇಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ನಮ್ಮ ಸೀಬುನ ನೋಡೋದು. ಏನೋ ಸೀಬುಲ, ಅವನಿಗೆ ಒಂದು ಲೈನ್ ಇಕ್ಕಕ್ಕೆ ಬರಲ್ಲ, ಬಡ್ಕೊಂತವನೇ. ಸ್ಕ್ರೀಸ್ ಲೈನ್ ಬಳಿತಿದ್ದ ಸಾರ್. ಪಾಪ ಬೈತಿರಲ್ಲ ಸರ್ ನಮ್ಮ ಹುಡುಗಂಗ. ಇಲ್ಲ ಅವ್ನು ಏನು ಮುಂದಕ್ಕೆ ಇಕ್ತಾ ಇದ್ದಾನೆ ಸರ್, ಇಷ್ಟೇ ಇಲ್ಲಿಂದ ಇಲ್ಲಿಗೆ ಹೆಂಗೆ ಹೇಳಿತವನೆ. ಇಲ್ಲಿಗೆ ಇಕ್ಕೋ ಚೋಟು. ಸೀಬು ನಿಂತವನೆಲ್ಲ ಅಲ್ಲಿಗೆ ಇಕ್ಕೋ. ಯಾವುದು ಇಲ್ಲ, ಹೋಗಲ್ಲ. ಅಲ್ಲಿ ಲೆಗ್ ಸೈಡ್ ಅಷ್ಟೇ ಬರ್ತದೆ ಸರ್. ಇಲ್ಲಿ ನೋಡಿ, ಏನು ಸರ್ ಇವನು. ಮಾಡ್ತೀನಿ. ಸರ್, ಏನು ಹೇಳ್ತಾ ಇದ್ರಿ? ಹೆಂಗ್ ನಡೀತಾ ಇದೆ ಪ್ರಿಪ್ರೇಷನ್? ಎಲ್ಲ ಗೊತ್ತಲ್ಲ. ಹೌದಾ? ಬೆನ್ನು ನೈಟ್ ಎಲ್ಲ ಕಾವಲುಗಾರು ಆಗಿದ್ರು. ಪೆಂಡಲ್ ಬೇರೆ ಬರ್ತಾ ಇದೆ ಬೆಳಗ್ಗೆನೆ ಪೆಂಡಲ್. ಬೈಕ್ ಕಿತ್ತಾಬಿಟ್ಟು ಗ್ರಿಲ್ ಕಿತ್ತಾಬಿಟ್ಟು. ನಿನ್ಗೆ ಹೇಳ್ತಾ ಇರೋದೇನು? ಇಲ್ಲಿ ಏನಕ್ಕೆ ಗೊತ್ತಾ ಇದ್ಯಾ? ಅಲ್ಲೇ ಇರ್ತಾನೆ, ಬಾ ಇಲ್ಲಿ ಬನ್ನಿ. ಶ್ರಮಜೀವಿ ಪ್ರಭುದೇವ್ ಅವರು. ಸರ್, ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅನ್ಸುತ್ತೆ ಇವತ್ತು. ಇದೇನು ಡ್ರೆಸ್ ಮೇಲೆ ಹಿಂದೆ ವೈಟಾಗೆ ಪೈಂಟು. ಸೀಬು, ನಮ್ಮ ತಂಡಕ್ಕೆ ಪ್ರತಿಫಲ ಸಿಗುತ್ತೆ. ಈ ತರ ಕೆಲಸ ಮಾಡಿದೀವಿ. ಎಲ್ಲ ಫುಲ್ಲು ಕೆಲಸ ಮಾಡ್ತಾ ಇದ್ದಾರೆ ಶಿಸ್ತಾಗಿ, ಸ್ಕ್ರೀಸ್ ಎಲ್ಲ ಬೆಳ್ಕೊಂಡ್ರು ನೋಡಿ. ಇಲ್ಲಿ ಈ ತರ ಪ್ರತಿಭೆಗಳಿದ್ರೆ ಆಟಗಾರರಿಗೆ ಹುಮ್ಮಸ್ ಜಾಸ್ತಿ. ಆಟಗಾರ ಅಲ್ಲ ಇವನು, ಒಂದೇ ಸ್ಲ್ಯಾಪ್ ಹೊಡೆಯೋದು. ನಮ್ಮ ತಂಡದ ಕ್ಯಾಪ್ಟನ್ ಪಾಪ ಎದುರಾಳಿ ತಂಡದ ಪ್ಲೇಯರ್ಗೆ ಮಂಕ್ ಮಾಡ್ತಾ ಇದ್ದಾರೆ. ನಮ್ ಕಡೆನೇ ಇವನು. ಹೌದಾ ಸರ್, ನೀವು ನಮ್ಮ ತಂಡ ಬೌಲಿಂಗ್ ಹಾಕ್ತೀನಿ, ನಮ್ಮನ್ ಕಡಕ್ ಪೈಂಟ್ ಹೊಡಿ, ನೀನು ಬಿಗಿಯಾಗಿ ಹಾಕ್ಬೇಕು ಇವತ್ತು ಹೇಳಿದ್ನಿ ಅಂತ ಹೇಳಿದ್ನಿ. ಹೌದಾ? ಅದಕ್ಕೇನೆ ಆಗ್ಲೇ ಒಂದು ಮನ್ನಿಂಗ್ ನಷ್ಟ ಸರಿಯಾಗಿ ಕೊಟ್ಟವನೆ. ಹಂಗೆ ಹೇಳ್ದ ನೋಡಪ್ಪ, 6 ಗಂಟೆಗೆ ತಿನ್ಬಿಡ್ತಾರ. ನಮ್ಮನ್ ಹೊಲಗಾರ ಮಾತು ಹೇಳಿದ್ರೆ ಅದ್ರಲ್ಲಿ ಹೋಯ್ತದೆ, ಅದಕ್ಕೆ ಹೇಳಿಲ್ಲ. ಏನೋ ಒಂದು ಬಿಲ್ಡಪ್ ಕೊಟ್ಟೆ ಕಣ ಅದ್ರಲ್ಲಿ. ಇಲ್ಲಿ ಈಗ ಪೆಂಡಲ್ ಬಂದಿದೆ, ಎಲ್ಲ ಪೆಂಡಲ್ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಬನ್ನಿ, ಪೆಂಡಲ್ ಎಲ್ಲ ಫಿಟ್ಟಿಂಗ್ ಮಾಡ್ಬಿಟ್ಟು ಟ್ರೋಫಿ ಎಲ್ಲ ಜೋಡಿಸ್ಬಿಟ್ಟು ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಮುಂದೆ. ಇಲ್ಲಿ ನಮ್ಮ ಬಾಯ್ಸ್ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ, ಪೆಂಡಲ್ ಹಾಕ್ಸ್ತಾ ಇದ್ದಾರೆ. ಅಲ್ಲೇ ಸರ್ ಇದ್ದಿದ್ದು. ಇರಲಿ ಬನ್ನಿ ಸರ್, 6 ಸೀಟಲ್ಲಿ ಎಲ್ಲರೂ ಹೊಡಿತಾರೆ. ಬನ್ನಿ, ಎಲ್ಲರೂ ಹೊಡಿತಾರೆ ಸರ್. ಅದು ಸ್ವಲ್ಪ ಡೆಲ್ಲಿ ಟೈಮ್ ಹೊಡ್ಕೊಬೇಕಲ್ಲ ಸರ್. ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಸರ್? ಬನ್ನಿ ಸರ್, ಟೂರ್ನಮೆಂಟ್ಲಿ ಬೇಗ ಮುಗೀತದೆ. ಹೋಯ್ತಾ ಇದ್ದೀರಾ ಸರ್? ಗುಡ್ ಮಾರ್ನಿಂಗ್. ಕರ್ಕ ಬಂದಿದ್ದೀವಿ ನೋಡಪ್ಪ ಪೆಂಡಲ್ ಅವ್ರನ್ನ. ಪೆಂಡಲ್ ಬೈಕ್ ಕೀ ಇಲ್ಲಿ ಸರ್? ಬೈಕ್ ಇಲ್ಲೇ ಇದೆ, ಇಟ್ಬಿಡಿ ಡಿಕ್ಕಿ ಒಳಗೆ. ಸರ್, ಪೆಂಡಲ್ ಯಾವ ರೀತಿ ಬರುತ್ತೆ ಸರ್? ಪೆಂಡಲ್ ಯಾವ ರೀತಿ ಬರುತ್ತೆ ಅಂದರೆ ಎಷ್ಟು ದೊಡ್ಡದಾಗಿ ಬರುತ್ತೆ ಅಂತ? 20ಕ್ಕೆ 20. ಹಂಗೆ ಏಮಂತ ವಾಟರ್ ತಂದೇ ಇಲ್ಲ ಇನ್ನ? ವಾಟರ್ ಬರುತ್ತೆ ಸರ್, ಇನ್ನೂ ಬಿಸಿಲು ಬಂದಿಲ್ಲ. ಹಂಗೆ ಎಲ್ಲ ಅನೀಸ್ ಸರ್ ಹೋಯ್ತಾ ಇದ್ದಾರೆ ಟಿಫನ್ ಮಾಡೋಕ್ಕೆ? ಅನೀಸ್ ಸರ್ ಟಿಫನ್ ಮಾಡೋಕ್ಕಲ್ಲ, ಪುನೀತ್ ಸರ್ನ ಕರ್ಕೊಬರಕ್ಕೆ ಹೋಯ್ತಾ ಇರೋದು. ಹೌದಾ? ಬನ್ನಿ, ಇನ್ನು ಟೆಂಟ್ ಹಾಕಿದ್ಮೇಲೆ ಸಿಗ್ತೀನಿ ಯಾವ ಥರ ಆಗುತ್ತೆ ಅಂತ.
ನೋಡಿ ಎಲ್ಲ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಬಾಯ್ಸ್ ಎಲ್ಲ ನಿಂತ್ಕೊಂಡು ಶಿಸ್ತಾಗಿ ನೋಡ್ತಾ ಇದ್ದಾರೆ. ಸ್ವಾಮಿಯವರೇ ಏನು ಅನಿಸ್ತಾ ಇದೆ ನಮ್ಮ ವರ್ಷದ ಮೊದಲನೇ ವರ್ಷದ ಟೂರ್ನಮೆಂಟ್ ಬಗ್ಗೆ? ಚೆನ್ನಾಗಾಗುತ್ತೆ ಅನಿಸ್ತೈತೆ. ಚೆನ್ನಾಗುತ್ತೆ ಅನ್ಸುತ್ತಾ? ರಾತ್ರಿ ಎಷ್ಟೋ ತನಕ ಇದ್ರಿ? 11:30. ವೆಲ್ಡನ್ ರೀ. ಪೂಜೆ ಪ್ರಿಪ್ರೇಷನ್ ನಡೀತಾ ಇದೆ. ಬಿಡ್ರಿ ಏನಾಗಲ್ಲ ರೀ. ಪೂಜೆ ನಡೀತೆ. ಪೂಜೆ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ನೆಕ್ಸ್ಟ್. ಪೂಜೆ ಮಾಡಿ ಆಮೇಲೆ ನೋಡೋಣ. ಎಲ್ಲ ಹೆಚ್ಚು ಅಲ್ಲೇ ಒಂದೆರಡು ಕಡ್ಡಿ ಇಕ್ಕಣ, ವಿಕೆಟಿಂದ ಒಂದೆರಡು ಕಡ್ಡಿ ಹೆಚ್ಚಕಣ. ಏಯ್ ಸಿಕ್ಸಪ್ಪ ಇಲ್ಲಿ, ಅಲ್ಲೆಲ್ಲ 6 ಹೇಳ್ತೀನಿ. ಏಯ್ ಎತ್ತಿ ಸ್ನಾನ ಮಾಡಿದೆ ನಾ, ಸೈಡಿಗೆ ಬರ. ಅಲ್ಲೇ ಸ್ಟಂಪ್ಸ್ಗೆ ಚುಚ್ಚಿ ಸ್ಟಂಪ್ಸ್ಗೆ ಚುಚ್ಚಿ ಏನಾಗಲ್ಲ, ಆಮೇಲೆ ಎಳ್ಯಾನ. ಇದೆಲ್ಲೇ ಹೊಡಿಚೆ ಕರ್ಪೂರ ಆ ಕಡೆ ಊರೇ ನೋಡಿ ನಮ್ಮ ಕ್ಯಾಪ್ಟನ್ ಮಾತಷ್ಟೇ, ಆಟ ₹1 ಆಟ ಆಡೋದ. ಸ್ಟಂಪ್ಸು ಪೂಜೆ ಮಾಡು. ನೋ ಇಲ್ಲಿಕ್ಕು ಇದಕ್ಕಿಕ್ಕಿದ್ದು ಅದಕ್ಕಿಕ್ಕು, ಅಲ್ಲೇ ನೋಡ್ದಾಗ ಅಲ್ಲಿ ಇಲ್ಲಿಕ್ಕು ಬರೋ ಕರೆಕ್ಟಾಗಿ. ನೋಡ್ರಪ್ಪ ಇವ್ನು ಸ್ನಾನ ಮಾಡ್ದಿರ ಹೂವು ಹಾಕ್ತಾವ್ನು ಹುತ್ತಕ್ಕೆ. ಕ್ಯಾಪ್ಟನ್ ಅಲ್ಲಿ ಬೇಡ್ರಿ, ಇಲ್ಲಿ ಚುಚ್ಚ್ರಿ ಕ್ಯಾಪ್ಟನ್. ಎಲ್ಲಿ ಇರ್ಲಿ ಬಿಡು, ಇವಾಗ ಇದೇ ಇರ್ಲಿಗೆ ಹೆಂಗ್ ಚುಚ್ಚ. ಅಲ್ಲಿ ಹೋಗ್ಬಿಟ್ಟು ಕಡ್ಡಿ ಕೊಟ್ಬಿಡ, ಅಲ್ಲೋ ಕಡ್ಡಿ ಇಕ್ಬಿಟ್ಟು ಕೈ ಮುಕ್ಕೊಂಡು ಬಂದ್ಬಿಡ. ಭಕ್ತಿ ಬೇಗ ಹೊಂಟೋಯ್ತು. ಸರಿ ಬಿಡು, ಏನು ಒಂದೇ ಸುತ್ತಿಗೆ ಬೇಜಾರು. ಅಷ್ಟೇ ಅಲ್ಲೇ ನಿಂಗೆ ಅಲ್ಲೇ ಏನ್ ಕರೆಕ್ಟಾಗಿ ಹಚ್ಚಾಕ್ ನೋಡಿದ್ನಪ್ಪ. ಅಲ್ಲಿಬ್ರು ಭಕ್ತಿ, ಅವ್ರ ಭಕ್ತಿ ನೋಡ ನೀರು. ರಪ್ಪ ಒಳ್ಳೆ ಪೂಜೆ ನಡೆದಿದೆ ಅಂತೇಳಿ ಫಸ್ಟ್ ಇಯರು ಒಳ್ಳೆ ಪೂಜೆ ಮಾಡಿದ್ದಾರೆ ಬಾಯ್ಸ್. ನೋಡೋದ ಫಸ್ಟ್ ಇಯರ್ ಒಳ್ಳೆ ಪೂಜೆ ಮಾಡಿ ಒಳ್ಳೆ ಪ್ರಾರಂಭ ಕೊಟ್ಟಿದ್ದಾರೆ. ನೋಡೋದ ಟೂರ್ನಮೆಂಟ್ ಯಾವ ಥರ ನಡೆಯುತ್ತೆ ಅಂತ. ಆಮೇಲೆ ನೋಡಿ ಏನ್ ಬಿಡ, ಇವಾಗ ಹೊಡ್ಕೊಂತೀನಿ ಹಿಂಗೆ. ಕಾಯಿನು ನನ್ನ ಹತ್ರ ಇತ್ತು ಕಣೋ, ಎಲ್ಲೋ ಕಾಯಿನ್ಗಳು ಕೊಟ್ಬಿಟ್ಟಲ್ಲಿ. ಟಾಸ್ಕ್ ಆದ್ರೂ ತರಬಾರ್ದು, ಆಪೋಸಿಟ್ ಅವ್ರು ಕೇಳೋದು. ಸರ್ ಫಸ್ಟ್ ಟೈಮೇ ಸ್ಟಾರ್ಟ್ ಆಗ್ತಿದೆ, ಏನು ಅನಿಸ್ತಾ ಇದೆ? ನಮ್ಮ ವರ್ಷದ ಪ್ರಾರಂಭ, ಮೊದಲನೇ ವರ್ಷದ್ದು ಒಳ್ಳೆ ಸಕ್ಸಸ್ ಆಗುತ್ತಾ? ಪಕ್ಕ ಆಗುತ್ತೆ ಸರ್ ನೀವು ಆಗುತ್ತೆ ಅವಾಗ ಹೇಳ್ತಾನೆ ದರ್ಶು, ಮೊದಲನೇ ವರ್ಷ ಏನು ಅನ್ನಿಸ್ತಾ ಇದೆ ಟೂರ್ನಮೆಂಟ್ ಬಗ್ಗೆ? ಫುಲ್ಲು ಸಖತ್ತು. ಪ್ರಭು ಅವರೇ ಫಸ್ಟ್ನೇ ವರ್ಷ ನಡೀತಾ ಇದೆ, ಫುಲ್ ಬ್ಯುಸಿ ಇದ್ದೀರಾ ನೀವು. ಸೂರ್ಯ ಅವರೇ ನೆನ್ನೆ ಬಂದಿಲ್ಲ, ಎಲ್ಲ ಕ್ಲೀನಿಂಗ್ ಮಾಡ್ಬೇಕಾರೆ ಈಗ ಬಂದಿದ್ಯಾ ತರಲೆ ಥರ. ಹಾಂ, ಏನು ಅನಿಸ್ತಾ ಇದೆ ನಿಮಗೆ? ಮಾತಾಡಿ ಸರ್. ಮಾತೇ ಗೊತ್ತಾಯಿಲ್ವಾ? ಬರ್ಸ್ತೀವಿ. ಇಲ್ಲಿ ನಮ್ಮ ಪ್ಲೇಯರು ಕ್ಯಾಪ್ಟನ್ಗಳು ಎಂಟ್ರಿ ಮಾಡಿಸ್ತಾ ಇದ್ದಾರೆ ಕ್ರಿಕೀರೋಸಲ್ಲಿ. ಬನ್ನಿ, ನೆಕ್ಸ್ಟು ಮ್ಯಾಚ್ ಸ್ಟಾರ್ಟ್ ಆಗಿ ಆಮೇಲೆ ನೆಕ್ಸ್ಟ್ ಸಿಗ್ತೀನಿ. ಬೌಂಡರಿ ತಂಡಕ್ಕೆ 4 ರನ್ ಸೇರ್ಪಡೆ. Toss win by Lions 11. Toss win by Lions 11. Toss to ball.
ಸರ್ ಓಕೆ ಸರ್ ಆಯ್ತು. ಮಾತಾಡಿ ನಾನೇ ಮಾತಾಡ್ಬೇಕಾ? ಏನೋ ನಾವು ಇರಿ ರೆಕಾರ್ಡ್ ಆಗೋದು ಬೇಡ ಇದು. ನಾನು ಫಸ್ಟಿಂದ ಟೇಕ್ ತೊಗೊತೀನಿ. ಹೆಂಗೆ ಆಫ್ ಮಾಡಿಬಿಟ್ಟಿದ್ದು, ಡಿಲೀಟ್ ಮಾಡಿಬಿಡು. ಎಲ್ಲ ನಮ್ಮ ಹುಡುಗರು ಇನ್ನೂ ವಯಸ್ಸು ಚಿಗುರು ಎಲ್ಲ ಏನಾದರೂ ಆಯ್ಕ ಪಾಯ್ಕ ಮಾಡ್ಕೊಂಡರು, ಅನಾಹುತ ಮಾಡ್ಕೊಂಡರು ಅಂತ ಬಂದು ನಾವು ವಯಸ್ಸಾಗೋದು ಇನ್ನು ಕಣ್ಗಳು ನೋಡ್ರಿ ಯಾವ ಲೆಕ್ಕಾಚಾರವಾಗವೆ. ಇದನ್ನು ಡಿಲೀಟ್ ಮಾಡು. ಆಗ್ಲಿ ಬಿಡಿ ಸರ್, ತಲಾ ಫಾರ್ ರೀಸನ್ ಅಲ್ಲ. ಏಂತಕ್ಕೆ ಇದ್ದಕ್ಕಿದಂಗೆ ಲಾಸ್ಟ್ ಮ್ಯಾಚಲ್ಲಿ ಹೊಡೆದ್ರಲ್ಲ ಅಂತ ಯಾವ ಖುಷಿಗೆ. ಗೇಂಡೆ ಜೊತೆ ಸೇರ್ಕೊಂಡು ದಬ 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 ಅಂತ ಮಾಡಿದ್ರಲ್ಲ ಸಂಜು ಭಯ್ಯ. ಹೊಡೆದ್ರು ನಾ ಈಗ ಹೊಡೆದ್ರು ನಮ್ಮ ಸಂಜು. ಇದು ಯಾರು ಜಗಣ ತಲಪರ ರೀಸನ್. ಅರೆ ತಲೆನಾ ಕೂದ್ಲಿಲ್ಲ. ನೀವು ಕೊಡ್ತಾ ಇದ್ದೆ ಸರಿಯಾಗಿ ಹೇಳಿ ಸರ್. ಅಲ್ವಾ? ಹಂಗಾರ ಮಾಡ್ಕೋಗಿ. ಏನ್ ಭಯ್ಯ ಹೇಳಿ ಸರ್. ಏನ್ ಹೇಳಿ? ಕಮೆಂಟ್ ತಗೊಂಬರಿ, ಮುಂದಕ್ಕೆ ಮಾತಾಡೋಣ. ಆದ್ರೂ ತಲಾರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇವತ್ತು. ಓಹೋ ಜಗಣ ಏನ್ ಬೆಳಗ್ತಾರ ಕತೆ. ಅಪ್ಪ ಪಿಂಪಲ್ಸ್ ಎಲ್ಲ ಕಾಣ್ತದೆ. ಕಾಣಿಸ್ತಾ ಇಲ್ಲ ಸರ್. ಏನ್ರಿ ಯತೀಶ್ ಅವರ ಕ್ಯಾಪ್ಟನ್ಸಿ ಅನೀಸಿಂಗ್ ಬಿಟ್ಕೊಟ್ರಲ್ಲ ಯಾಕೆ? ನಮ್ ಸೈಡ್ ಲೆಫ್ಟ್ ಚೆನ್ನಾಗ್ ಆಡ್ದಂಗ ನೋಡು ಇವನು. ಇವ್ನಿಗೆ ಆಡಿಸ್ಬೋದು ಸರ್. ಹೆಂಗ್ ಹೊಡೆದ ಗೊತ್ತಾ ಫ್ಲಾಟ್ ಅಲ್ಲಿ 6. ಬನ್ನಿ ಇಲ್ಲಿ ಶೆಡ್ಯೂಲ್ ಮಾಡ್ತಾ ಇದಾರೆ. ಜೋಯಲ್ ಅವ್ರೆ ಏನ್ರಿ ಸಮಾಚಾರ? ಏನಿಲ್ಲ. ಇಲ್ಲಿ ನೋಡ್ರಿ ಎಲ್ಲಾರು ಶೆಡ್ಯೂಲ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಕತ್ಲಲ್ಲಿ ನೋಡ್ರಿ ಎಲ್ಲಾರು ನೋಡ್ರಿ ಎಲ್ಲ ಶೆಡ್ಯೂಲ್ ಮಾಡೋದ್ರಲ್ಲಿ ಬ್ಯುಸಿ. ನಮ್ಮ ಶಮಂತ್ ಯಾದವ್ ಅವ್ರು ಇಲ್ಲಿ ಮಾಸ್ಟರ್ ಮೈಂಡ್ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಟೈಲ್ಸ್ ಕಾಪಿ ಹಾಕೋದ್ರಲ್ಲಿ ಯಾರಿಗೆ ಯಾರು ಹಾಕ್ಬೇಕು ಅಂತ. ಇಲ್ಲಿ ನಮ್ಮ ಸ್ಕೋರ್ ಕಾರ್ಡ್ ನೋಡಿ ನಮ್ಮ ಟ್ರೋಫಿಗಳು. ಇದು ಯಾರ ಕೈಯಲ್ಲಿ ಇರುತ್ತೋ ಗೊತ್ತಿಲ್ಲ. ನಾಳೆ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸು, ಬೆಸ್ಟ್ ಬೌಲರು, ಬೆಸ್ಟ್ ಬ್ಯಾಟ್ಸ್ಮನ್ ಎಲ್ಲ ಇಟ್ಟಿದ್ದೀವಿ. ಅದು ಯಾರು ಗೆಲ್ತಾರೋ ಗೊತ್ತಿಲ್ಲ. ಇವತ್ತು ಮಾತ್ರ ಒಳ್ಳೆ ಕ್ರೇಜಿ ಮ್ಯಾಚ್ಗಳಾಗಿದೆ. ನೋಡೋದ ನೆಕ್ಸ್ಟು. ಓಕೆ, ಇವತ್ತು 2ನೇ ದಿನದ ಕ್ರಿಕೆಟು. ಅಲ್ಲಿ ಏನು ಜನಸಾಗರ ಸಂಜು ಡೋಲು ಇವತ್ತು ಓವರ್ ಕೊಟ್ರೆ 6 ಕಾರು ಓಡಿಸ್ಕೊಳ್ಳೋ ಅಲ್ಲಿ ತೋರಿಸ್ತಾ ಇದೆಯಲ್ಲ ಅಮ್ಮ ಅಕ್ಕಕ್ಕೆ ಏನು ಹಚ್ಚೋನೋ ಗೊತ್ತಿಲ್ಲ. ಸನ್ಸ್ಕ್ರೀಮ್ ಏಯ್ ಗುಡ್ಶೆಟ್ಟಿ ಏನಾನ ಮಾತಾಡು. ಗೆಟಪ್ ಕೂತಿದ್ಯಲ್ಲೋ ನೀನ್ ಮಾತಾಡು. ಹಾ ಚೋಟು ಅಷ್ಟೇ.